ಇಡೀ ಕರ್ನಾಟಕದ ಜನತೆ ಯಾರ್ಯಾರು ನನಗೆ ಓಟ್ ಹಾಕಿರಿ ನಿಮಗೆಲ್ಲರಿಗೂ ತುಂಬುರದ ಧನ್ಯವಾದಗಳು. ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮ್ಯಾಗ ಹಂಗೆ ಇರಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಗ್ ಬಾಸ್ ವಿನ್ ಆಗ್ತೀವಿ ಅಂತಂದು ಏನಾದರೂ ಅನ್ಕೊಂಡಿದ್ರೆ? ಎಲ್ಲಿ ಅನ್ಕೊಂಡು ಹೋಗಿದ್ದೆ, ಮಧ್ಯಾಹ್ನಕ್ಕೆ ಬರ್ತೀನಿ ಅಂತ ಅನ್ಕೊಂಡಿದ್ದೆ. ಅದು ಅಲ್ಲಿ ಹೊಂದ್ಕೊಂಡು ನಮ್ಮ ದೋಸ್ತನ ಕೊಟ್ಟು ನಾನು ಅಲ್ಲಿ ಇಷ್ಟು ದಿನ ಇರೋಕ್ಕಾಗ ನಮ್ಮ ದೋಸ್ತನ ರೀ ಅವ ನನಗೆ ಕೊಟ್ಟು ಚಲೋ ಹೊಂದಾಣಿಕೆ ಆಗಲಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಕಿತ್ತು. ಅವ ನನಗೆ ಕೂಡ ಸ್ವಲ್ಪ ಚಲೋ ಆಗಿಂದಾಗ ಸ್ವಲ್ಪ ಈಗಿನ ಅಲ್ಲಿ ಮಟ್ಟ ಹೋದ್ರಿ. ಈಗಿನ ಜನ್ರೇಷನ್ ಒಳಗೆ ಮೊಬೈಲ್ ಬಿಟ್ಟಿರೋದೇ ದೊಡ್ಡ ಇದು ಅಂತ. ಅದು 120 ದಿನ ಮೊಬೈಲ್ ಬಿಟ್ಟಿದ್ರಿ, ಅದ್ರದ್ದು ಅನುಭವ ಹೆಂಗಿತ್ತು? ಕನಸ್ನಾಗ ಬರ್ತಿತ್ತು ಮೊಬೈಲ್ ಬಂದು ನೋಡ್ತೀನಿ ನನ್ನ ಮೊಬೈಲ ಅಂತೇಳಿ ಆ ಥರ ಐತ್ರಿ. ಆದ್ರೆ ಅಲ್ಲಿರೋದು ಚಲೋ ಅಣ್ಣ, ಯಾವ ಜಂಜಾಟ ಹನುಮಂತ ಅವ್ರೆ, ಆಮೇಗತ್ತ ಹೋಗಿ ಮೊಲದ ಥರ ಓಡಿ ಬಂದು ಗೆದ್ದು ಬಂದಿರಿ. ಜೊತೆಗೆ ಈ 2 ರೆಕ್ಕೆಗಳನ್ನು ತಗೊಂಡ್ಬಂದಿರಿ. ಈ 2 ರೆಕ್ಕೆಗಳು ನಿಮ್ಗೆ ಎಷ್ಟು ಶಕ್ತಿ ಕೊಟ್ಟಿವೆ? ನಮ್ಮ ತನಿಖೆ ಭಾಳ ಖುಷಿ ಆಗತ್ತೈತ್ರಿ. ನಾನು ಗೆಲ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ, ಒಟ್ಟ ಗೆದ್ದೀನಿ. ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಗೆದ್ದೀನಿ. ಭಾಳ ಖುಷಿ ಆಗುತ್ತೆ. ಬಿಗ್ ಬಾಸ್ ಬಂದೀನ್ರಿ ಅನ್ಕೊಂತಾನೆ ಗೆದ್ದು ಬಂದ್ರಿ. ಉಳಿದವ್ರಿ ರಜತ್ ಆಗ್ಲಿ ಇವರೆಲ್ಲ ನಿಮ್ಮ ಬಗ್ಗೆ ಭಾಳ ಕಾಂಪಿಟ್ ಕೊಡಕ್ ಪ್ರಯತ್ನ ಮಾಡ್ತಿದ್ರು. ಆದ್ರೂ ಕೂಡ ನೀವು ಅವ್ರನ್ನ ನಯವಾಗಿ ಹಿಂದಕ್ಕೆ ದಬ್ಬಿ ಬಂದ್ರಿ. ಏನ್ ಅನ್ಸುತ್ತೆ? ಏನಿಲ್ಲ, ಅವ್ರ ಆಟ ಅವ್ರು ಆಡಕತ್ತಿದ್ರು, ನನ್ನ ಆಟನ ಆಡಿದೆ. ಮತ್ತು ಆಟ ಅಂದ ಕೂಡಲೇ ಅವ್ರು ಹಂಗೆ ಇರೋದಲ್ಲ, ಚಲೋ ಆಟ ಆಡಿ ಬಂದೆ ಅಷ್ಟ. ಮತ್ತೇನು ದೋಸ್ತ ಅನ್ಕಂತಾನೆ ಧನರಾಜ್ ಅವ್ರನ್ನ ಫಿನಾಲೆಗೆ ಇದು ವೋಟಿಂಗ್ ನಾಮಿನೇಟ್ ಮಾಡಿದ್ರಿ. ಅವ್ರು ಆದ್ರೂ ಕೂಡ ಬೇಜಾರಾಗ್ಲಿಲ್ಲ. ನಿಮ್ ಬಗ್ಗೆ ಒಳ್ಳೆ ಒಪಿನಿಯನ್. ಧನರಾಜ್ ಬಗ್ಗೆ ನೀವು ಹೇಳೋದಾದ್ರೆ ಮನೆ ಬಗ್ಗೆ? ಧನರಾಜ್ ಒಳ್ಳೆ ದೋಸ್ತ ರೀ, ಒಳ್ಳೆ ಮನಸ್ಸಿರಂತ ವ್ಯಕ್ತಿ ಆತ. ನಂದು ಒಂದು ಒಳ್ಳೆ ಬಾಂಧವ್ಯ ಐತ್ರಿ ಬಿಗ್ ಬಾಸ್ ಮನ್ಯಾಗ. ಒಳ್ಳೆ ದೋಸ್ತ್ರಿ, ಅವನ ಬಗ್ಗೆ ಹೇಳಕ್ಕ ಮಾತುಗಳೇ ಬರಲ್ಲ. ಆ ದೋಸ್ತನ ಬಗ್ಗೆ ಒಂದು ಹಾಡು ಹೇಳ್ರಿ, ಒಂದು ಸಾಲು ಹೇಳ್ರಿ ದೋಸ್ತ. ಒಂದು ಸಾಲು ಚಿಂತೆ ಬೇಡ ಆ ದೋಸ್ತಿಗೆ ಖುಷಿ ಆಗಂಗ ಒಂದು ಹಾಡು. ಅದು ನಿಮ್ಮ ಧನರಾಜ್ ಖುಷಿ ಆಗಂಗ ಒಂದು ಹಾಡು. ದೋಸ್ತಾಗ ನಾನು ಅಲ್ಲಿ ಬಿಗ್ ಬಾಸ್ ಮನ್ಯಾಗ ಏನಾರು ಬೇಜಾರಾದಾಗ ಹಾಡ್ತಿದ್ದೆ. ಚಿಂತೆ ಮಾಡಬೇಡ ದೋಸ್ತ, ಹನುಮಂತ ಇರುತ್ತಾನ, ತಲೆನೂ ಬೇಡ, ಚಿಂತಿ ಬೇಡ, ಬೇಡ, ಆರಾಮ ಇರೋಣ ಅಂತೇಳಿ. ಅದು ಭಾಳ ಮಿಸ್ ಮಾಡ್ಕೊಳ್ತೀವಿ ಬಿಗ್ ಬಾಸ್ ಮನೆಯಿಂದ. ಈಗ ಬಂದೊಂದು 4-5 ದಿನ ಆತ, ಒಂಥರ ಎಷ್ಟು ಮಿಸ್ ಮಾಡ್ಕೊತೀವಿ. ಭಾಳ ನೆನಪ ಆಗ್ತಾವ ದೋಸ್ತ. ನಿನ್ನೆ ಅಲ್ಲಿ ಸುಟಿ ಮುಗಿಸ್ಕೊಂಡು ಬಂದೆ, ಭಾಳ ಬರ್ತೀನಿ ಅಂತ ಹೇಳಿ ಬಂದೆ. ಈಗ ಆಟ ಆಡುವಾಗ ಭವ್ಯ ನಿಮ್ಮ ಮೇಲೆ ಅಲ್ಲೇ ಮಾಡಿದ್ವಿ, ಅವಾಗೇನು ಸಿಟ್ಟು ಬರಲಿಲ್ಲ? ಯಾಕೆ ಹನುಮಂತು ತಗೊಳ್ರಿ ಇಲ್ಲ, ಆಟದಾಗ ಏನು ಹೊಡೆದಿಲ್ಲ, ಮತ್ತು ಸುಮ್ಮನೆ ಇದು ಮಾಡಿದೆ. ಈಗ ಸುದೀಪ್ ಅವರು ಅಲ್ಲಿ ನಿಮ್ಮ ಮೇಲೆ ಸಿಟ್ಟಾಗಿದ್ದ ಘಟನೆ ಯಾವ ನೆನಪು? ನಿಮ್ಮ ವಿಚಾರ ಸಿಟ್ಟಾಗಿದ್ರಲ್ಲ, ಯಾವ್ದು ನೆನಪು ಮಾಡ್ಕೊಂತೀರಿ? ಆಗಿಲ್ರಿ, ನಮಗೆಲ್ಲ ಏನಾರ ಸಿಟ್ಟ ಈ ಬಿಗ್ ಬಾಸ್ ಏನ್ ಕಾರ್ಯಕ್ರಮ ನಡೆಸ್ಕೊಡ್ತಾರಲ್ಲ, ಅವ್ರು ನೋಡ್ಬೇಕು ಅನ್ನುವಂತ ಆಸೆ ಅದನ್ನ ಈಡೇರಿಸಿದ್ರ? ಇಲ್ಲ ಅದನ್ನು ಅವ್ರು ನಾವು ರಾತ್ರಿ ಲೇಟ್ ಆಗಿ ಬಂದ್ಬಿಟ್ರಿ, ಇಲ್ಲಿಂದ ಹೋಗಿಂದ ಬೆಟ್ ಮಾಡಿಸ್ತಿದ್ದಾರೆ, ಇನ್ನೂ ಬೆಟ್ಟೆ ಆಗಿಲ್ಲ. ಇನ್ನೊಂದು ಗೋಲ್ಡ್ ಸುರೇಶ್ ನಿಮ್ಮ ಮಾವ ಮದ್ವೆ ಖರ್ಚು ನಾನೇ ನೋಡ್ಕೊತೀರಿ ಹಾಗೆ ಹೀಗೆ ಹೇಳಿದ್ರು. ನಿಮ್ಮ ಮಾವಾಗ ಹೊರಗೆ ಬಂದ್ಮೇಲೆ ಏನು ಯಾವಾಗಪ್ಪ ಮತ್ತೆ ಮದ್ವೆ ಖರ್ಚು ಏನು ಕೇಳಿದ? ಇಲ್ಲ, ನೀ ಬೆಳಗ್ಗೆ ಫೋನ್ ಹಚ್ಚಿದ್ದ, ಒಂದು ಕಾರ್ಯಕ್ರಮ ಇತ್ತು, ಹೋಗಿ ಬೆಟ್ಟ ಹಾಕಿದ್ವಿ. ನಾಳೆ ಬೆಟ್ಟ ಇನ್ನೂ ಬೆಟ್ಟ ಆಗಿಲ್ಲ. ಒಂದು ಮೊನ್ನೆ ಹೊರಗೆ ಬಂದಾಗ ಅಷ್ಟೇ ಬೆಟ್ಟ ಆಗಿದ್ವಿ, ಮತ್ತೆ ಇನ್ನೂ ಒಳ್ಳೆ ಮಾತಾಡ್ಬೇಕು. ಈ 2 ಏನು ನಿಮ್ಮ ಕಪ್ಪಲ್ಲಿ ಇದಾವಲ್ಲ 2 ರೆಕ್ಕೆಗಳು, ನಿಮ್ಮ ಲೈಫಲ್ಲಿ ಆ ರೆಕ್ಕೆಗಳು ಯಾರ್ಯಾರು? ಈಗ ನಿಮ್ಮ ಕಪ್ಪಲ್ಲಿ 2 ರೆಕ್ಕೆಗಳಿದಾವಲ್ಲ, ಆ ರೆಕ್ಕೆಗಳು ನಿಮ್ಮ ಲೈಫಲ್ಲಿ ಯಾರು ಅಂತ? ನಿಮ್ಮ ತಾಯಿನೋ ತಂದೆನೋ? ಅವಪ್ಪ ರೀ, ಅವಪ್ಪ. ಆ 2 ರೆಕ್ಕೆಗಳು ನಿಮ್ಮವ್ವ ಅಪ್ಪ. ಏನ್ ಮಾಡಕತ್ತೀರಿ? ಇನ್ನೊಂದು ಏನಂತಂದ್ರೆ ಬಿಗ್ ಬಾಸ್ ಬಗ್ಗೆ ಹೇಳೋದು ಫಸ್ಟ್ ಕ್ವಶನ್. ಬಿಗ್ ಬಾಸ್ ಬಗ್ಗೆ ಮನೆ ಬಗ್ಗೆ ಹೇಳೋದು. ಬಿಗ್ ಬಾಸ್ ಮನೆ ಬಗ್ಗೆ ಹೇಳ್ಬೇಕಂದ್ರೆ ಹೊರಗಿಂದ ನೋಡ್ಬೇಕಾದ್ರೆ ಅಲ್ಲಿ
ಹೇಳ್ಕೊಡ್ತಾರೆ, ಅದು ಕೊಡ್ತಾರೆ, ಇದು ಕೊಡ್ತಾರೆ, ಸುಡ್ಗಾಡಿ ಹೇಳ್ಕೊಡ್ತಾರೆ. ಹೊರಗೆ ಯಾರು ಸತ್ತಾರ ಅದರ ಅನ್ನೋದು ಯಾರು ಬಂದು ಅಂತ ಒಂದು ಶೋ ನಾನು ಅನ್ಕೊಂಡಿದ್ದಿಲ್ಲ. ಅಲ್ಲಿ ಇರ್ಬೋದು ಹೇಳ್ಕೊಡ್ತಾರೆ ಅಂತ ಅನ್ಕೊಂಡು ಹೋದೆ ನಾನು. ಇಲ್ಲಿ ಯಾರು ಹೇಳ್ಕೊಡಿಲ್ಲ, ಆದ್ರೆ ಒಳ್ಳೆ ಶೋ. ಅಂದ್ರೆ ನೋಡೋ ಜನರಿಗೆ ಬಿಗ್ ಬಾಸ್ ಅಲ್ಲಿ ಹೋದ್ರೆ ಹಂಗೆ ಸಹಾಯ ಮಾಡ್ತಾರೆ. ಆದ್ರೆ ಅಲ್ಲಿ ಹೋದ್ರೆ ಒಂದು ನಮ್ಮ ಜೀವನದ ಮುಂದಿನ ಪಾಠ ಕಲಿಯಂತ ಒಂದು ದೊಡ್ಡ ಬೀದಿ. ಈಗ ಒಬ್ಬ ದೊಡ್ಡ ಫಿಲ್ಮ್ ಸ್ಟಾರ್ ಇರ್ತಾರಲ್ಲ, ಅವ್ರಿಗಿಂತ ಜಾಸ್ತಿ ನಿಂಗೆ ಫಾಲೋವರ್ಸ್ ಅದಾರ. 5 ಕೋಟಿ ಓಟ್. ಏನು ಹೇಳ್ತೀರಿ ಕರ್ನಾಟಕ ಜನ? ನನಗೆ 5 ಕೋಟಿ ನನಗೆ ಓಟ್ ಬಿದ್ದು ಅಂತ ನನಗೆ ಇದುವರೆಗೂ ನಂಬಕ್ಕಾಗವಲ್ರಿ. ಯಾಕಂದ್ರೆ ಅಷ್ಟು ಪ್ರೀತಿ, ಅಷ್ಟು ನಮ್ಮ ಮ್ಯಾಗ ಇಡೀ ಕರ್ನಾಟಕದ ಜನತೆ ತೋರ್ಸ್ಯಾರ. ಅದನ್ನು ಯಾವ ಥರ ಅವರಿಗೆ ಕೃತಜ್ಞತೆ ಇದ್ರಿಗೂ ಹೇಳೋಕ್ಕಾಗವಲ್ದು. ನನಗೆ 5 ಕೋಟಿ ಅಲ್ಲಿ ಅವತ್ತು 5 ಕೋಟಿ ಓಟ್ ಬಿದ್ದವ. ಅದಕ್ಕೆ ನಮಗೆ ಬೀಳ್ಬೇಕು, ಚಲೋ ಆಡ್ದವ್ರಿಗೆ ಬಿದ್ದವು ಅನ್ಕೊಂಡಿದ್ದೆ ನಾನು. ಅದು ಹೊರಗೆ ಬಂದು ನೋಡಿದ್ರೆ ನಾನು ಚಲೋ ಆಡಿದ್ದೀನಿ. ಆಮೇಲೆ ಗೊತ್ತಾಗ್ತದೆ ನನಗೆ ಬಿದ್ದು. ಭಾರಿ ಖುಷಿ ಆಯ್ತು, ಭಾರಿ ಖುಷಿ ಆಯ್ತು. ನಿಮ್ಮ ಕುಚಿಕ್ಕೋಗಿ ಧನರಾಜ್ ಬಗ್ಗೆ ಅಂದರೆ ನಿಮ್ಮನ್ನು ಬಿಟ್ಟು ಆಮೇಲೂ ಕೂಡ ಅವ್ರು ಹೊರಗಿದ್ರು ಕೂಡ ನಿಮ್ಮ ಹಾರೈಕೆ ಮಾಡ್ತಾರೆ. ದೋಸ್ತ ಗೆಲ್ಲಿ, ಆ ದೋಸ್ತನ ಬಗ್ಗೆ ಏನು ಹೇಳ್ತೀರಿ? ಆ ದೋಸ್ತ ಇರೋದ ಹಂಗೆ ಭಾರಿ ಒಳ್ಳೆ ಮನುಷ್ಯನ ಅವ. ನಾ ಹೆಂಗೆ ಆತನ ಹಂಗರಿ ಒಳ್ಳೆ ಮನುಷ್ಯನ ದೋಸ್ತ. ಭಾಳ ಐತಿ. ಮಾವ ಲಗ್ನಕ್ಕೆ ಬರ್ತಾನ, ಮಾವ ಲಗ್ನಕ್ಕೆ ಬರ್ತೀನಿ ಅಂದ. ಲಗ್ನಕ್ಕೆ ಏನಾರ ಗಿಫ್ಟ್ ತರ್ತಾನ, ಇನ್ನು ಲಗ್ನನ ಅವನ ಮಾಡ್ತಾನೆ. ಅವನ ಹೇಳಿದಾನೆ ಈಗ ಆಲ್ರೆಡಿ, ನಾ ಲಗ್ನ ಮಾಡ್ತೀನಿ ಹನುಮಂತ ಅಂತ. ಏನು ಹೇಳ್ತೀನಿ ಮಾವು? ಮಾವ ಹೇಳೇನ್ರಿ, ಯಾರು ವಿಶ್ ಮಾಡಿದ್ರ ಸೆಲೆಬ್ರಿಟಿಗಳು ಬಿಗ್ ಬಾಸ್ ಫೋನ್ ಮಾಡಿ ಕರೆ ಮಾಡಿ? ಅಂದ್ರೆ ನಮ್ಮ ಅನುಸರಕ್ಕಾಗಲಿ, ನಮ್ಮ ಜಿ ಕರೆಕ್ಟಿ ಮಾಡಿರಿ, ನಮ್ಮ ಸರಿ ಒಂಪ ನಮ್ದು ಯಾರು ಎಲ್ಲರೂ ಜಗ್ಗ ಮಂದಿ. ಈಗ ಎಲ್ಲರಿಗೂ ಒಂದೇ ಒಂದು ಕುತೂಹಲ, ಹನುಮಂತನ ಮದುವೆ ಭರ್ಜರಿ ಮಾಡ್ಬೇಕಂತೇಳಿ. ಆ ಮದುವೆ ಬಗ್ಗೆ ಹನುಮಂತ ಹೇಳ್ತಾನೆ, ಏನು ಹೇಳ್ತಾನೆ ಅಂತ? ಎಲ್ಲರೂ ಕರಿತೀರಿ? ಎಲ್ಲ ಕರೆಂಟ್ ಚೂಡ್ತೀವಂತ ಖುಷಿ ಆಗುತ್ತೆ, ಒಟ್ಟು ಖುಷಿ ಆಗುತ್ತೆ. ಖುಷಿ ಆಗುತ್ತೆ, ಅದೇ ಖುಷಿ ಆಗುತ್ತೆ. ಬಿಗ್ ಬಾಸ್ ಅಲ್ಲಿ ಹೋಗಿದ್ದಕ್ಕೂ ಏನು ಪಾಠ ಕಲ್ತ್ರಿ ಅಲ್ಲಿ? ಎಲ್ಲರಿಗೂ ಒಂದು ಹಾಡುಗಳ ಮೂಲಕ ಎಲ್ಲರೂ ಬಾಯಿ ಮಾಡಿ, ಚೀರಾಡಿ, ಗುದ್ದಾಡಿ, ಬಡದಾಡಿ ಫೈನಲಿ ಬರೋಕ್ಕೆ ಪ್ರಯತ್ನ ಮಾಡಿದ್ರೆ ನೀವು ಜಸ್ಟ್ 2 ಹಾಡ್ ಲೈನ್ ಮೂಲಕ ಬಿಗ್ ಬಾಸ್ ವಿನ್ ಆಗ್ಬಿಟ್ರಿ. ಅರ್ಥ ಆತ್ರಿ? ಇರೋಣ ಅಲ್ಲಿ ಜಾಸ್ತಿ ಇದೇನು ಮಾಡೋಕ್ಕಿಲ್ಲ. ನಾವು ಹೆಂಗಿರ್ತೀವಿ ಹಂಗಿದ್ಬಿಟ್ರೆ ಅಂದ್ರಿ. ಅಲ್ಲಿ ಜಾಸ್ತಿ ನಾವು ಹಂಗೆ ಮಾಡ್ಬೇಕು ಮಾಡೋಕೆ ಏನಿರಂಗಿಲ್ಲ. ನಮ್ಮ ಬಾಡಿಗೆ ನಾವು ತಿಂದ್ವಿ ಉಂಡ್ವಿ ಆಟ ಆಡ್ದಂದ್ರೆ ಆರಾಮ ಇರ್ತೀವಿ. ಸುಮ್ಮನೆ ಇಲ್ಲ ಬರ ತಲೆ ಕಟ್ಕೊಂಡು ತಲೆನೂ ಹಾಪಕ್ಕೈತಿ, ಲಗು ನೋಡೋದು. ಈಗ ಬಿಗ್ ಬಾಸ್ ಅಂತಂದ್ರೆ ಅದೊಂದು ಪ್ರಪಂಚ, ಅದೊಂದು ಪ್ರಪಂಚ. ಇಷ್ಟು ದಿನ ಆ ಪ್ರಪಂಚದೊಳಗಿದ್ರಿ, ಈಗ ಹೊರ ಬಂದ್ರಿ. ಏನು ಅನ್ಸುತ್ತೆ? ಮಿಸ್ ಮಾಡ್ಕೊಂತಿದ್ದೀರ? ಬಾರಿ ಅಲ್ಲಿ 3 ತಿಂಗಳ ಏನು ಸೌಂಡ್ ಇಲ್ಲ, ಏನಿಲ್ಲ, ಯಾವ ಉಸಾಬಿಲ್ಲ ಇದ್ವಿ. ಇಲ್ಲಿ ಹೊರಗೆ ಬಂದಿನ ತಲೆನೂ ಮಾಡ್ತದೆ ಗಾಡಿ ಸೌಂಡಿಗೆ. ಅಲ್ಲಿ ಅವ್ರು ಬಿಗ್ ಬಾಸ್ ಮನೆಯವ್ರು ಹೇಳಿ ಕಳ್ಸ್ಯಾರ, ಒಂದು ವಾರ 2 ವಾರ ಸ್ವಲ್ಪ ಹೊಂದ್ಕೊಳಕ್ಕೆ ಕಷ್ಟ ಆಗೈತಿ. ರೊಟ್ಟಿ ಚಟ್ನಿ ಬಗ್ಗೆ ಏನು ಹೇಳ್ತೀರಿ? ಭಾಳ ಮಿಸ್ ಮಾಡ್ಕೊಂಡಿದ್ರಿ. ರೊಟ್ಟಿ ಚಟ್ನಿ ಬಗ್ಗೆ ಮಕ್ಕಳಾಗೆಲ್ಲ ಕನಸಿನಾಗ ಬರ್ತಿದ್ದು ರೊಟ್ಟಿ ಚಟ್ನಿ. ಅಲ್ಲಿ ಎಸಿಯಾಗ ಒಂದು ಹೊಡೆತ ಎದ್ದು ಬಿಡ್ತಿತ್ತು. ಅದು ನಮ್ಗೆ ಎಸಿ ಅಂದ್ರೆ ಹಾಕಿದಿಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಅದು ಎಸಿ ಇಲ್ಲಿಗಂದ್ರೆ ಅದು ಮನೆ ಇಲ್ಲ, ಲೈಟಿ ಪೈಟಿಗೆಲ್ಲ ಅವು ಬೇಕಲ್ಲ. ಅದನ್ನ ಭಾರಿ ಕಷ್ಟ ಆಗಿತ್ತು. ರೊಟ್ಟಿ ಚಟ್ನಿ ಹನುಮಂತ ತನ್ನ ಸೆಲೆಬ್ರಿಟಿ ಅಂತಕ್ಕಂಥ ಒಂದು ಜವಾಬ್ದಾರಿ ಮೂಲಕ ತನ್ನ ಕಾಯಕವನ್ನು ಮುಂದುವರ್ಸ್ಕೊಂಡು ಹೋಗ್ತಾನ ಅಂತ. ಕುರಿ ಕಾಯಿ ಅದು ಕಾಯ್ತೀನಿ, ಹೋಗ್ತೀನಿ ಕಾಯಕ ಅಣ್ಣರ ಅದರ. ಅವಾಗ ಈಗ ಅಲ್ಲಿ ಕಾರ್ಯಕ್ರಮ ಸರ್, ಕೊನೆಯ ಪ್ರಶ್ನೆ, ಬಿಗ್ ಬಾಸ್ ಇಂದ ಬಂದಿರ್ತಕ್ಕಂಥ ಹಣವನ್ನು ಏನು ಮಾಡ್ತೀವಿ? ಅದಣ್ಣ ತಗಡ ತೆಗಿಸಿ ಮದುವೆ ಮಾಡ್ಕೊತೀವಿ. ಎಲ್ಲ ಕಾರಣ ಏನು? ಗೆಲ್ಲಕ್ಕೆ ಕಾರಣ ಇಡೀ ಕರ್ನಾಟಕದ ಜನತೆ ಆಶೀರ್ವಾದ. ನಾನು ಗೆದ್ದಿಲ್ಲ, ವೋಟ್ ಮಾಡಿ ಗೆಲ್ಸ್ಯಾರ. ಅವ್ರದ್ದು ಇದ್ರಿ ಗೆಲುವ್ರಿ, ನಂದು ಗೆಲುವು. ಮುಂದಿನ ದಾರಿ ನೀವು ಬಿಟ್ರೆ ಈಗ ಮೆರವಣಿಗೆ ಹೋಗ್ತೀನಿ. ಮೆರವಣಿಗೆ ಇಟ್ಕೊಂಡಾರ, ಬಿಟ್ರೆ ಮೆರವಣಿಗೆ ಹೋಗ್ತೀನಿ. ಇಲ್ಲೇ ಮಾತಾಡ್ಕೊಂಡಿರ್ತೀನಿ. ಈಗ ಘಟಾಂಗಟ್ಟಿ ಇದ್ರಿ ರೀ, ಅವ್ರು ಒಳ್ಳೆ ಅವ್ರು ನಮ್ ಕೊಟ್ಟಿದ್ದರು. ಎಲ್ಲರೂ ಅಲ್ಲಿ ಮನ್ಯಾಗಿದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡ್ಯಾರ. ಅವ್ರು ಆಟ ಅಂದಾಗ ಸ್ವಲ್ಪ ಜಗಳ ಪಗಳ ಹಾಕಿದ್ವು, ಮತ್ತೆ ಎಲ್ಲರ ತಮ್ಮ ಅಂತೇಳಿ ಮಾತಾಡಿದ್ರು. ಅವರಿಂದನೂ ಸ್ವಲ್ಪ ನನಗೂ ಅವರು ಭಾಳ ಹೇಳ್ಕೊಟ್ರ. ಆಟದಾಗಲಿ, ಮಾತಿನೊಳಗಾಗಲಿ, ಅಲ್ಲಿ ಇರೋದ್ರಾಗಲಿ ಎಲ್ಲರೂ ನೋಡಿ ಕಲ್ತೀನಿ ರೀ. ಭಾರಿ ಖುಷಿ ಆಕೈತಿ.
ಕೃಷ್ಣ ಶರೀಫರು ಆಂಜನೇಯ ನಮ್ಮೂರ ಹನುಮದೇವ್ರ ಗುಡಿ ಆಂಜನೇಯರಿ ಮತ್ತು ನಮ್ಮ ಶಿವಾಲಾಲ್ ದೇವ್ರ ಶಿವನಾಶರಿ ಎಲ್ಲರೂ ದೇವ್ರ ಆಶೀರ್ವಾದನೂ ಐತಿ. ನಾನು ಶನಿವಾರಕ್ಕೊಮ್ಮೆ ಭಜನೆ ಮಾಡ್ತಿದ್ದೆ, ಶಿವನಾಶರಿ ಬಜಾರ ತತ್ವಪದಗಳನ್ನ ಹಾಡ್ಕೊಂಡು ನಾವು ಕುರಿ ಕಾಯ್ಕೊತಿದ್ದೆ. ಇವತ್ತು ಅಲ್ಲಿ ಮಟ್ಟ ಹೋಗಿ ಬಂದಿನಿಲ್ಲ, ಭಾಳ ಖುಷಿ ಆಗಿದೆ. ಕುರಿ ಕಾಯೋದು ಹೆಚ್ಚಿಗೆ ಸುಖ ಕೊಡ್ತೈತೋ ಏನೋ ಇದಕ್ಕೆ ಸುಖ ಕೊಡ್ತೈತೆ? ಒಂದು ಲೆಕ್ಕ ಕುರಿ ಕಾಯ್ದು ಬೇಸರ ಕರಿತೀನಿ. ನೀವೆಲ್ಲ ಹಿಂಗೆ ಬಂದು ಕೇಳ್ತಿರಲ್ಲ ಒಮ್ಮೆ ಏನು ಮರ ಅನ್ನೋ ಲೆಕ್ಕ ಕುರಿತಿ, ಅದು ಕುರಿ ಕಾಯ್ದು ಬೇಸರ. ಕುರಿ ಕಾಯ್ಕೊಂಡಿದ್ದು ಯಾರು ಬರ್ತಿದ್ದಿಲ್ಲ, ಆರಾಮಿದ್ದೆ ಊರಾಗ. ಮದುವೆ ಮಾಡ್ಕೊಂಡ್ರಿ ಹೇಳೀನಿ, ಅವಪ್ಪ ಮದುವೆ ಮಾಡ್ಕೊಂಡು ನಿಮಗೂ ಎಲ್ಲರಿಗೂ ಕರಿತೀನಿ. ನೀವು ಪ್ರೀತಿಸಿದಂಥ ಒಂದು ಹುಡುಗಿನ? ಇಲ್ಲ ಹಂಗೇನಿಲ್ಲ, ನಾನು ಹೇಳ್ತೀನಿ ಮದುವೆಗೆ ಮಾತಾಡೋದು. ಧನ್ಯವಾದಗಳು, ನಮಸ್ಕಾರ.